ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕ ಬಿಜೆಪಿ ಮುಖಂಡರಾದ ಪಟೇಲ್ ಗಂಗರಾಜುರವರ ಹುಟ್ಟುಹಬ್ಬ ಕಾರ್ಯಕ್ರಮವು ಬೆಟ್ಟಹಳ್ಳಿಯಲ್ಲಿ ಅದ್ದೂರಿಯಾಗಿ ನೆರವೇರಿತು. ಶಾಸಕರಾದ ಎಸ್ಆರ್ ವಿಶ್ವನಾಥ್ ಆಗಮಿಸಿ ಪಟೇಲ್ ಗಂಗರಾಜು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಸನ್ಮಾನಿಸಿದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಪಟೇಲ್ ಗಂಗರಾಜು ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವಿದ್ದು ಮುಂಬರುವ ಚುನಾವಣೆಗಳಲ್ಲಿ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಮಧು ಎಂಬುವವರು ಗೌರವ ಮತ್ತು ಅಭಿಮಾನದ ಸಂಕೇತವಾಗಿ 251 ಗ್ರಾಂ ಚಿನ್ನದ ಸರವನ್ನು ಉಡುಗೊರೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂ ರಾಮಮೂರ್ತಿ, ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ, ಕಿತ್ನಳ್ಳಿ ಗ್ರಾಮ ಪಂಚಾಯಿತಿ ಮುಖಂಡರುಗಳಾದ ಕಿರಣ್ ಕುಮಾರ್, ನರಸೇಗೌಡ, ರವಿಕುಮಾರ್, ರವಿಗೌಡ್ರು ಹಾಗೂ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕುಮಾರ್, ಸಾರ್ವಜನಿಕರು ಮತ್ತು ಇನ್ನು ಮುಂತಾದ ಬಿಜೆಪಿ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಅಭಿಮಾನಪೂರ್ವಕ ಸಂಭ್ರಮಾಚರಣೆಗಳೆಲ್ಲ ಮಾಡೋಣ ಅಂತ ಹೇಳ್ತಾ ಜೋರಾದ ಚಪ್ಪಲಿಯೊಂದಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. 47ನೇ ವರ್ಷದ ಹುಟ್ಟುಹಬ್ಬವನ್ನ ತುಂಬಾ ಅದ್ಭುತವಾಗಿ ನಮ್ಮ ಯುವ ನಾಯಕರು ಬಡವರ ಒಂದು ಶ್ರೀಯುತ ನಮ್ಮ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ್ ಅವರ ಅಮೃತದಿಂದ ಬಡವರಿಗೆ 251 ಜನ ಶ್ರೀನಿವಾಸರಾವ್ ಹಾಗೂ ಮುಖೇನ ಅವರಿಗೆ ಅಭಿಮಾನಪೂರ್ವಕ ಪೂಜೆಯನ್ನ ನಮ್ಮ ನಾಯಕರಾದ ಎಸ್ಆರ್ ವಿಶ್ವನಾಥ್ ಅವರು ಇವತ್ತು ನಡೆಸುತ್ತಿದ್ದಾರೆ. ಮುಂದಿನ ದಿನ ಪಟೇಲ್ ಗಂಗರಾಜು ಅವರು ಇದೇ ರೀತಿ ಒಂದು ಅಭಿಮಾನಪೂರ್ವಕ ಸಂಭ್ರಮಾಚರಣೆ ಮಾಡುವಂತ ಕ್ಷಣಕಾಲ ಬಂದಿದೆ. ಅದಕ್ಕೆ ನಮ್ಮ ನಾಯಕರಾದ ಎಸ್ಆರ್ ವಿಶ್ವನಾಥ್ ಅವರು ತಮ್ಮ ವೇದವಾಕ್ಯದಲ್ಲಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯಾಗಿ ಒಂದು ಸರಳವಾಗಿ ವಿಸ್ತೃತವಾಗಿ ಹೇಳಿಬಿಟ್ಟಿದ್ದಾರೆ. ಒಂದೇ ಬಾರಿಗೆ ವೇದಿಕೆ ಬಂದರೆ ವೇದಿಕೆ ಮೇಲೆ ಆಭಾಸ ಆಗಬಾರ್ದು ಅಂತ ಹೇಳಿ ಮೊದಲಿಗೆ ಇವರನ್ನು ಮುಗಿಸಿ ನಂತರ ಎಲ್ಲ ಕಲಾವಿದರು ಕೂಡ ಸರತಿ ಸಾಲಿನಲ್ಲಿ ಬಂದು ಅವರಿಗೆ ಶುಭಾಶಯವನ್ನು ಕೋರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೂಡ ಮಾಡಿ ಅವ್ರಿಗೆ ಬೇಕಾದಾಗೆ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೆಲವು ಕಡೆ ಮೀಸಲಾತಿ 50% ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಹೋಗಿದೆ. ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಜೂನ್ 30 ಚುನಾವಣೆ ಮಾಡಬೇಕು ಅಂತ ಹೇಳಿದೆ. ಅದರಲ್ಲೂ ನಮ್ಮ ಯಲಹಂಕದಲ್ಲಿ ಒಂದು ಜನರಲ್ ಕೊಟ್ಟಿಲ್ಲ. ST SC BCMB ಈ ಥರವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಯಲಹಂಕದಲ್ಲಿ ನಾವು ಈ ಥರ ಮೀಸಲಾತಿಯಲ್ಲಿ ಕಟ್ಟಾಕ್ಬೋದು ಅಂತ ಏನಾದರೂ ಅವ್ರು ಅಂದ್ಕೊಂಡಿದ್ರೆ ಚುನಾವಣೆ ರಿಸಲ್ಟಲ್ಲಿ ತೋರಿಸಿ ನಾವು 7ಕ್ಕೆ 7 ಕೂಡ ನಾವು ಗೆಲ್ತೀವಿ. ಒಂದೊಂದು ಸೀಟ್ಗೂ ಕೂಡ ನಮ್ಮಲ್ಲೂ 7, 8, 10 ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಮತ್ತು ಇವತ್ತೇನು ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಇದೆ, ಆ ಕಾರ್ಪೊರೇಷನ್ ಭಾರತೀಯ ಜನತಾ ಪಾರ್ಟಿಗೆ ತೆಕ್ಕೆಗೆ ತಗೊತೀವಿ. ಮತ್ತು ಈಗ ನಾವು 21, 22 ಇಡೀ ಬೆಂಗಳೂರಿನ ಪ್ರಮುಖರು ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ಸೇರ್ತಾ ಇದ್ದೀವಿ. ಮತ್ತು ಏನು ಯಾರ್ಯಾರಿಗೆ ಉಸ್ತುವಾರಿ ಕೊಟ್ಟಿತ್ತು ಮೊದಲು ಅದನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿ ಪ್ರಬಲವಾಗಿರ್ತಕ್ಕಂಥವ್ರಿಗೆ ಉಸ್ತುವಾರಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಪಟೇಲ್ ಗಂಗರಾಜರವರ ಹುಟ್ಟುಹಬ್ಬ ಸಂಭ್ರಮ ನಮಗೆ ತುಂಬ ಖುಷಿ ಕೊಟ್ಟಿದೆ. ಅವರು ಹೀಗೆ ಕಲಾ ಸೇವೆ ಮಾಡಿಕೊಂಡು ಎಲ್ಲ ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಹೆಲ್ಪ್ ಮಾಡಿಕೊಂಡು ಹಿಂಗೆ ಮುಂದೆ ಬರಲಿ, ನಾವು ಜೊತೆಯಲ್ಲಿ ಸಾಥ್ ಕೊಡ್ತೀವಿ. ಇನ್ನೂ ರಾಜಕೀಯದಲ್ಲಿ ಉನ್ನತವಾಗಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀವಿ. ಹಾಗೆ ನಮ್ಮ ಶುಭ ಹಾರೈಕೆ ಯಾವಾಗಲೂ ಜೊತೆಗೆ ಇರ್ತದೆ. ನಾವು ಯಾವಾಗಲೂ ಅವ್ರ ಜೊತೆಗೆ ಸಾಥ್ ಕೊಟ್ಟು ಅವ್ರ ಹಿಂದೆ ಬೆನ್ನಿಂದೆ ನಿಂತ್ಕೋತೀವಿ. ಸರ್, MLA ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಚುನಾವಣೆ ಬಂದರೆ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ MLA ಸಾಹೇಬರು ದೂರದೃಷ್ಟಿ ಜಾಸ್ತಿ ಒಂದು. ಆಮೇಲೆ ಅವರು ಎಲ್ಲ ಕಾರ್ಯಕರ್ತರು ಯಾರು ಕೆಲಸ ಮಾಡ್ತಾರೆ, ಯಾರು ನಿಷ್ಠಾವಂತರು, ಹೆಂಗೆ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನೋಡಿ ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು ಅಂತ ಅವ್ರು ಮೊದಲೇ ಯೋಚನೆ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಅವಕಾಶ ಬರುತ್ತೋ ಅವಕಾಶ ನೋಡಿಕೊಂಡು ಅವರು ಹೆಂಗೆ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಅವರು ನಿರ್ಧಾರ ತಗೋತಾರೆ. ನಮ್ಮ ವಿಶ್ವನಾಥ್ ಸಾಹೇಬರು ಏನು ನಿರ್ಧಾರ ತರೋ ಅದ್ರ ಹಿಂದೆ ನಾವು ಯಾವಾಗಲೂ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರಾಗಿ ಅವ್ರು ಕೆಲಸ ಮಾಡ್ತೀವಿ. ತಮ್ಮ ಹೆಸರು ಹೇಳ್ಬಿಡಿ. ಸತೀಶ್ ಕುಮಾರ್, ಮಾಚೋಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮ BJP ಪಕ್ಷ ನಮ್ಮ ಸಾಹೇಬ್ ಯಲಹಂಕ ವಿಶ್ವನಾಥ್ ಅವರು ಏನು ಹೇಳ್ತಾರೆ, ವಿಶ್ವನಾಥ್ ಸಾಹೇಬ್ ಏನು ಹೇಳ್ತಾರೋ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಹಾಗಂತ ವಿರೋಧವಾಗಿ ಇಂಡಿಪೆಂಡೆಂಟು ಮತ್ತೊಂದು ಹೋದಂತೆ ಯಾವುದೇ ಕಾರಣಕ್ಕೂ ಮಾಡೋಲ್ಲ. ಸಾಹೇಬರು ಏನು ಡಿಸಿಷನ್ ತೊಗೊಂಡು ಎಲ್ಲ ಮುಖಂಡರುಗಳು ಈ ಭಾಗದ ನಮ್ಮ ದಾಸಮರ ಹೋಬಳಿ ಮುಖಂಡರುಗಳನ್ನ ಕೂತ್ಕೊಂಡು ಚರ್ಚೆ ಮಾಡಿ ಅವರೇನೇ ಡಿಸಿಷನ್ ಕೊಟ್ಟರು ನಾವು ಅದಕ್ಕೆ ನಾವು ತಲೆಬಾಗಿ ನಾವು ಕೆಲಸ ಮಾಡೋಕೆ ಕಟ್ಟಿದ್ದೀವಿ. ಆದರೆ ಇನ್ನೂ ಹೆಚ್ಚಿನ ನಾವು ಮಾಡಬೇಕು ಅಂದರೆ ನಮ್ಮ ಪ್ರೀತಿಯ ಗಂಗರಾಜ್ PM ಪಟೇಲ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಇನ್ನೂ ಹೆಚ್ಚಾಗಿ ಸ್ಫೂರ್ತಿಯಿಂದ ನಮ್ಮ ಸ್ನೇಹಿತರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆನಂದ್ ಅವರು ಮಚ್ಚವಳ್ಳಿ, ಅದೇ ರೀತಿ ನಮ್ಮ ಶಶಿ ಅವರು ಗ್ರಾಮ ಪಂಚಾಯತಿಯ ಮಚ್ಚವಳ್ಳಿ ಅವರು, ಇದೇ ರೀತಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದ್ದೇವೆ. ಎಲ್ಲ ವಿಚಾರದಲ್ಲಿ ವರ್ಕ್ ಅಂತ ಬಂದರೆ ಎಲ್ಲರಿಗಿಂತ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡೋವಂಥದ್ದು. ಅದನ್ನು ಪ್ರೇರಣೆ ತೊಗೊಂಡು ನಾವು ಕೆಲಸ ಮಾಡೋ ಪಕ್ಷಕ್ಕೆ ದುಡಿಯೋಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ನಮ್ಮ ಕೈಲಿ ದುಡಿಸ್ಕೊಳ್ಳಿ. ಸಾಧ್ಯವಾದಷ್ಟು ನಾವು
ಪಕ್ಷ ಸಿದ್ಧಾಂತ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಥರ ಏನು ಆಲೋಚನೆ ಮಾಡಲ್ಲ. ನಾವು ಪಕ್ಷಕ್ಕೆ ಏನೇ ಕೆಲಸ ಕೊಟ್ಟರು ನಾವು ಮಾಡೋಕ್ಕೆ ಹಿಡಿತೀವಿ. ದಯವಿಟ್ಟು